ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಈ ಹಿಂದೆ ಲಲಿತಾ ಪರಮೇಶ್ವರಿ ಭಂಡಾಸುರನನ್ನು ವಧೆ ಮಾಡಲಿಕ್ಕೆ ಹೇಗೆ ತನ್ನ ಸಿದ್ಧತೆಯನ್ನು ಮಾಡಿಕೊಂಡ್ಳು ಅನ್ನೋದನ್ನು ಹೇಳಿದ್ದೆ. ಇಂದು ಭಂಡಾಸುರನನ್ನು ಹಾಗೂ ಅವನ ಸೈನ್ಯವನ್ನು ಹೇಗೆ ಜಗನ್ಮಾತೆಯ ಸೇನೆ ಸೋಲಿಸುತ್ತೆ, ಭಂಡಾಸುರನಿಗೂ ಲಲಿತಾಂಬಿಕೆಗೂ ಯುದ್ಧ ನಡೆಯುವ ಮೊದಲು ಯಾವ ಯಾವ ದೇವತೆಗಳು ಯಾವ ಯಾವ ರಾಕ್ಷಸರೊಂದಿಗೆ ಯುದ್ಧ ಮಾಡಿ ಅವರನ್ನು ಅಂತ್ಯ ಮಾಡಿದರು ಅನ್ನುವ ಸ್ಥೂಲ ವಿವರಣೆ. ಜಗನ್ಮಾತೆಯ ಸೇನೆಯನ್ನು ನೋಡಿದಂತಹ ಭಂಡಾಸುರ ತನ್ನ ಶೂನಿಕಾಪುರದಲ್ಲಿ ಸಭೆಯನ್ನು ಸೇರಿಸ್ತಾನೆ. ಜಗನ್ಮಾತೆಯ ಆ ಲಲಿತಾ ಭಟ್ಟಾರಿಕೆಯ ಶಕ್ತಿಯನ್ನು ತಿಳಿಯುವ ಸಲುವಾಗಿ ಕುಟಿಲಾಕ್ಷ ಮತ್ತು ದುರ್ಮದ ಎಂಬುವ ರಾಕ್ಷಸರನ್ನು ಮೊದಲು ಕಳಿಸ್ಕೊಡ್ತಾನೆ. ಅವರ ಶಕ್ತಿ ಸಾಮರ್ಥ್ಯವನ್ನು ತಿಳಿಯೋದಕ್ಕೆ ಅತ್ಯಂತ ದುರ್ಬಲರಾದ ಇಬ್ಬರು ರಾಕ್ಷಸರನ್ನು ಕಳಿಸಿ ದೇವಿಯ ಸೇನೆಯ ಮೇಲೆ ಯುದ್ಧವನ್ನು ಆರಂಭ ಮಾಡ್ತಾನೆ. ಆ ಜಗನ್ಮಾತೆ ಅವರಿಬ್ಬರನ್ನೂ ಕೂಡ ಸಂಪತ್ಕರಿ ದೇವಿಯ ಮೂಲಕ ಸೋಲಿಸ್ತಾಳೆ, ಅವರನ್ನು ಅಂತ್ಯ ಮಾಡ್ತಾಳೆ. ಭಂಡಾಸುರ ಆಗ ಆ ಅರಿವಾಗುತ್ತೆ, ಓ ಜಗನ್ಮಾತೆಯ ಈ ಸೇನೆಯಲ್ಲಿ ಅತ್ಯಂತ ಶಕ್ತಿಶಾಲಿ ದೇವತೆಗಳಿದ್ದಾರೆ. ತಂತ್ರ ಹಾಗೂ ಪ್ರತಿತಂತ್ರವಿಲ್ಲದೆ ಕುತಂತ್ರವಿಲ್ಲದೆ ಯುದ್ಧವನ್ನು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸರ್ಪಿಣಿಯ ಮಾಯಾಶಕ್ತಿಯಿಂದ ಅನೇಕ ರಾಕ್ಷಸರನ್ನು ತಮ್ಮ ಇಚ್ಛೆಗನುಗುಣವಾಗಿ ರೂಪವನ್ನು ಬದಲಾಯಿಸಿಕೊಳ್ಳುವಂತಹ ಶಕ್ತಿ ಇರುವಂಥ ರಾಕ್ಷಸರನ್ನು ಜಗನ್ಮಾತೆಯ ಸೇನೆಯ ಮೇಲೆ ಬಿಡ್ತಾನೆ. ಎಲ್ಲರೂ ಆ ಸೇನೆಯನ್ನು ಸಮರ್ಥವಾಗಿ ಎದುರಿಸ್ತಾ ಇದ್ದರೂ ಕೂಡ ಅವ್ರನ್ನ ಅಂತ್ಯ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ. ಲಲಿತಾಂಬಿಕೆ ತನ್ನ ಬಾಯೊಳಗಿನ ಅಂಗಗಳಿಂದ ಆ ಕಾಂತಿ ಇದೆಯಲ್ಲ, ಆ ಕಾಂತಿಯಿಂದ ನಕುಲೇಶ್ವರಿಯ ದೇವಿಯನ್ನು ಸೃಷ್ಟಿ ಮಾಡ್ತಾಳೆ. ನಕುಲೇಶ್ವರಿ ಅಂದರೆ ಮುಂಗುಸಿ ಅನ್ನೋ ಅರ್ಥ. ಆ ತಾಯಿ ಗರುಡ ವಾಹನಳಾಗಿ ಬಂದು, ಯಾಕಂದರೆ ಸರ್ಪಸೇನೆಯನ್ನು ನಿಗ್ರಹಿಸುವ ಸಾಮರ್ಥ್ಯ ಇರೋದು ನಕುಲೇಶ್ವರಿಗೆ. ಆ ಇಡೀ ಸೇನೆಯನ್ನು ಕ್ಷಣಮಾತ್ರದಲ್ಲಿ ಧ್ವಂಸ ಮಾಡಿ ಗರುಡಾಸ್ತ್ರದಿಂದ ಇಡೀ ಸರ್ಪಿಣಿಯ ವಂಶವನ್ನೇ ನಾಶ ಮಾಡಿಬಿಡ್ತಾಳೆ ನಕುಲೇಶ್ವರಿ. ಪಂಚಸೇನಾಧಿಪತಿಗಳೆಲ್ಲ ಕೂಡ ನಕುಲೇಶ್ವರಿ ಕೊಂದು ಹೋಗ್ತಾಳೆ. ಯಾವಾಗ ನಕುಲೇಶ್ವರಿಯಿಂದ ಸರ್ಪಸೇನೆಯೂ ಕೂಡ ಹತವಾಯಿತೋ ಆಗ ಭಂಡಾಸುರ ತನ್ನ ಮಾಯಾ ಶಕ್ತಿಗಳನ್ನು ಬಳಸಲಿಕ್ಕೆ ಶುರು ಮಾಡ್ತಾನೆ. ತನ್ನ ಸಹೋದರರನ್ನು ಹಾಗೂ ಸಹೋದರನ ಮಕ್ಕಳನ್ನು, ಅಮ್ಮನವರ ಸೇನೆಯನ್ನು ಅಥವಾ ಆ ತಾಯಿಯನ್ನು ಸೋಲಿಸಲಿಕ್ಕೆ ಕಳಿಸ್ತಾ ಹೋಗ್ತಾನೆ. ಬಂದ ಎಲ್ಲ ರಾಕ್ಷಸರೂ ಕೂಡ ಅವಳ ಒಂದೊಂದು ರೂಪಗಳಿಂದ ನಾಶವಾಗ್ತಾ ಹೋಗ್ತಾರೆ. ಆತನಿಗೆ ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗೋದಿಲ್ಲ. ವಿಶುಕ್ರ ಹಾಗೂ ವಿಶಂಗನನ್ನು ಕಳಿಸ್ಕೊಡ್ತಾನೆ ಯುದ್ಧಭೂಮಿಗೆ, ಅವರನ್ನು ಜಗನ್ಮಾತೆಯನ್ನು ಸಂಹಾರ ಮಾಡಲಿಕ್ಕೆ ಬಾ. ವಿಶುಕ್ರ ಹಾಗೂ ವಿಶಂಗನನ್ನು ದಂಡಿನಿ ಹಾಗೂ ಮಂತ್ರಿಣಿ ಯುದ್ಧದಲ್ಲಿ ಸೋಲಿಸ್ಬಿಡ್ತಾರೆ. ಅದನಿಗೆ ತೀರ ಅವಮಾನವಾಗತ್ತೆ. ನಾನು ಏನು ಮಾಡಲಿ, ಏನು ಮಾಡಿದ್ರೂ ಇವರನ್ನು ಕೊಲ್ಲಕ್ಕೆ ಸಾಧ್ಯವೇ ಆಗ್ತಾ ಇಲ್ವಲ್ಲ, ಸೋಲಿಸ್ತಾನೇ ಇಲ್ವಲ್ಲ, ನಾನೇ ಸೋತು ಹೋಗ್ತಾ ಇದ್ದೀನಲ್ಲ ಅಂತ ಅನೇಕ ರಾಕ್ಷಸರನ್ನು, ದೇವತಾಶಕ್ತಿಗಳನ್ನೇ ಅವ್ರ ವಿರುದ್ಧ ಪ್ರಯೋಗ ಮಾಡ್ತಾನೆ. ಕಾಮೇಶ್ವರಿ ನಿತ್ಯಕ್ಲಿನಿಯಾಗಿ, ಭೇರುಂಡೆಯಾಗಿ, ವಹ್ನಿವಾಸಿನಿಯಾಗಿ, ಮಹಾವಜ್ರೇಶ್ವರಿಯಾಗಿ, ಶಿವದೂತಿಯಾಗಿ, ಕುಲಸುಂದರಿಯಾಗಿ, ಚಂದ್ರಬಾಹುವಾಗಿ, ನಿತ್ಯದೇವಿಯಾಗಿ, ನೀಲಪತಾಕಿಯಾಗಿ ಅನೇಕ ಎಲ್ಲ ರಾಕ್ಷಸರುಗಳನ್ನು
ತಾಯಿ ಸಂಹರಿಸ್ತಾ ಬರ್ತಾಳೆ. ದಂಡನಾಥಿಯು ಹಾಗೂ ಮಂತ್ರಿಣಿಯು ವಿಶುಕ್ರ ಹಾಗೂ ವಿಶಂಗನನ್ನು ಸಂಹಾರ ಮಾಡಿ ಆ ಜಗನ್ಮಾತೆಯ ಶಕ್ತಿ ಸಾಮರ್ಥ್ಯವನ್ನು ಭಂಡಾಸುರನಿಗೆ ತಿಳಿಸ್ಕೊಟ್ಟಿರ್ತಾಳೆ. ಈಗ ಭಂಡಪುತ್ರರನ್ನು ಯುದ್ಧಕ್ಕೆ ಕಳಿಸ್ಕೊಡ್ತಾನೆ. ಭಂಡಪುತ್ರ ಉದೋದುಕ್ತ ಬಾಲಾವಿಕ್ರಮನಂದಿತ. ಭಂಡಾಸುರನ ಮಕ್ಕಳನ್ನು ಬಾಲಂಬಿಕೆಯ ರೂಪದಲ್ಲಿ ಸಂಹರಿಸ್ತಾಳೆ. ಹೇಗೆ ಸಂಹರಿಸಿದ್ಲು? ಬಾಲಾಂಬಿಕೆಯನ್ನು ನೋಡಿ ರಾಕ್ಷಸರೆಲ್ಲರೂ ಈ ಚಿಕ್ಕ ಹುಡುಗಿ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಅವಳಿಗೆ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾಳೆ. ಆದರೆ ಜಗನ್ಮಾತೆ ಮಂದಸ್ಮಿತಳಾಗಿ ನಿಂತು ತನ್ನ ನಾರಾಯಣ ಅಸ್ತ್ರದಿಂದ ಇಡೀ ದಾನವ ಸೇನೆಯನ್ನು ಸುಟ್ಟು ಹಾಕ್ಬಿಡ್ತಾಳೆ. ಮಕ್ಕಳಾಟ ನೋಡ್ಲಿಕ್ಕೆ ಚೆಂದ. ರಾಕ್ಷಸರು ಹೇಗೆ ದಿಕ್ಕು ತಪ್ಪಿ ಹೊಡ್ತಾರೆ ಅಂದರೆ, ಈ ಚಿಕ್ಕ ಹುಡುಗಿ 9 ವರ್ಷದ ಈ ಹುಡುಗಿ ಏನು ಮಾಡುತ್ತೆ ಅಂದ್ಕೊಂಡಿದ್ವಿ, ಇಡೀ ರಾಕ್ಷಸ ಸಮೂಹವನ್ನೇ ನಾಶ ಮಾಡಿಬಿಟ್ಲಲ್ಲ. ಲಲಿತಾಂಬಿಕೆ ಅದನ್ನು ನೋಡಿ ತುಂಬ ಸಂತೋಷ ಆಗುತ್ತೆ. ತನ್ನದೇ ಸ್ವರೂಪ ಬಾಲಾಂಬಿಕೆ ನಾರಾಯಣ ಅಸ್ತ್ರದಿಂದ ರಾಕ್ಷಸರೆಲ್ಲನೂ ಸಂಹಾರ ಮಾಡಿದ್ರು. ಬಂಡಪುತ್ರರನ್ನು ಸಂಹಾರ ಮಾಡಿದ್ಲು ಆ ತಾಯಿ ಎಂದಾಗ ಅದನ್ನು ನೋಡಲಿಕ್ಕೆ, ಅದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಕೂಡ ಎಷ್ಟು ಸಂತೋಷ ಆಗುತ್ತೆ. ಯಾವಾಗ ಬಂಡಪುತ್ರರು ಸತ್ತು ಹೋದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ, ಆತ ತನ್ನ ಇಡೀ ತೇಜಸ್ಸನ್ನು ಕಳೆದುಕೊಂಡು ಕೂತ್ಕೊಂಡ್ಬಿಡ್ತಾನೆ. ಏನು ಮಾಡೋದು ಗೊತ್ತಾಗ್ತಾ ಇರೋದಿಲ್ಲ. ಭಂಡಾಸುರನಿಗೆ ದೇವತೆಗಳ ಅನುಗ್ರಹವನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿದ್ದರಿಂದ ಇದನ್ನು ಹೇಗಾದರೂ ಮಾಡಿ ವಿಘ್ನವನ್ನು ಉಂಟು ಮಾಡಬೇಕು ಅಂತ ಗಣಪತಿಯನ್ನು ವಿಘ್ನಕರ್ತನಾಗಿ ಕಳಿಸ್ಕೊಡ್ತಾನೆ. ದೇವತೆಗಳನ್ನು ಆ ಜಗನ್ಮಾತೆ ವಿರುದ್ಧವೇ ನಿಲ್ಲಿಸೋ ಸಂಚನ್ನು ಅಥವಾ ಕುತಂತ್ರವನ್ನು ಮಾಡ್ತಾನೆ. ಎಲ್ಲ ದೇವಿಯರು ಆ ವಿಘ್ನಹರ್ತನ ಪ್ರಭಾವದಿಂದ ಆಲಸ್ಯವನ್ನು ಹೊಂದಿಬಿಡ್ತಾರೆ. ಏನೂ ಮಾಡಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಉಂಟಾಗುತ್ತೆ. ಆ ಪ್ರಭಾವ ಯಾವ ಮಟ್ಟಿಗಿರುತ್ತೆ ಅಂದರೆ, ಲಲಿತಾಂಬಿಕೆಯ ಒಟ್ಟು ಬರೋದ್ರೊಳಗಡೆ ಮಹಾಗಣೇಶ್ವರನಿಗೆ ಅನಿಸಿರುತ್ತಂತೆ, ಅಯ್ಯೋ ನಾನು ಜಗನ್ಮಾತೆ ವಿರುದ್ಧ ನಿಂತ್ಕೊತಾ ಇದ್ದೀನಲ್ಲ ಅಂತ. ಆಗ ಬರೋದೇ ಬಾಲಾಂಬಿಕೆ. ಬಾಲಾಂಬಿಕೆ ಭಂಡಪುತ್ರನ ಈ ಕುತಂತ್ರವನ್ನು ಕೂಡ ನಾಶ ಮಾಡ್ತಾಳೆ. ಮಕ್ಕಳಿಗೆ ಅದಕ್ಕೆ ಅವ್ರು ಬೆಳಗ್ಗಿನ ಸಂಜೆವರೆಗೂ ಆಟ ಆಡ್ತಿದ್ರು, ಅವ್ರಿಗೆ ಆಯಾಸ ಆಗೋದೇ ಇಲ್ಲ. ಅವ್ರಿಗೆ ಬೆಳಗ್ಗೆ ಸಂಜೆ ರಾತ್ರಿ ಎಲ್ಲ ಆಟ ಆಡಿ ಏನೇ ಮಾಡಿದ್ರು ಅವ್ರಿಗೆ ಯಾಕೆ ಆಲಸ್ಯ ಬರೋದಿಲ್ಲ ಅಂದರೆ, ಆಲಸ್ಯವನ್ನು ನಿಗ್ರಹಿಸುವ ಶಕ್ತಿ ಮಕ್ಕಳಲ್ಲಿರುತ್ತೆ. ಜಗನ್ಮಾತೆ ತನ್ನ ಬಾಲಸ್ವರೂಪದಲ್ಲಿ ಆ ಇಡೀ ಆಲಸ್ಯವನ್ನು ಅಥವಾ ಭಂಡಾಸುರನ ಆ ಕುತಂತ್ರವನ್ನು ನಾಶ ಮಾಡಿಬಿಡ್ತಾಳೆ. ಹಾಗೆ ಜಗನ್ಮಾತೆ ತನ್ನ ಎಲ್ಲ ರೂಪಗಳಿಂದ ಒಬ್ಬೊಬ್ಬ ರಾಕ್ಷಸರನ್ನು ನಾಶ ಮಾಡ್ತಾ ಬರ್ತಾಳೆ. ಅಶ್ವಾರೂಢೆಯಾಗಿ, ಸಂಪತ್ಕಾರಿಣಿಯಾಗಿ, ನಕುಲೇಶ್ವರಿಯಾಗಿ, ಮಹಾಮಾಯೆಯಾಗಿ, ಉನ್ನತ ಭೈರವಿಯಾಗಿ, ಲಘುಶ್ಯಾಮ ಆಗಿ, ಸ್ವಪ್ನೇಶ್ವರಿ, ವಾಗ್ವಾದಿನಿ, ಭದ್ರಕಾಳಿ, ಚಂಡಕಾಳಿ, ಹೀಗೆ ಅನೇಕ ರೂಪಗಳಿಂದ ಪುರುಷೇಷಣ, ವಿಶೇಷಣ, ಕಂತಿಶೇಣ, ಕುರುಫಕ್ಷ, ಮಂಗಳ, ಹೀಗೆ ಅನೇಕ ಆ ರಾಕ್ಷಸರೆಲ್ಲರನ್ನು ಕೊಂದ ಆ ಇಡೀ ರಾಕ್ಷಸ ಸಮೂಹ ಹೇಗಾದರೂ ನಾವು ಇದನ್ನು ತಪ್ಪಿಸ್ಕೊಳ್ಬೇಕಲ್ಲ ಅನ್ನೋ ಚಿಂತೆ ಉಂಟಾಗ್ಬಿಡುತ್ತೆ. ಯಾವುದೇ ಅಸ್ತ್ರಪ್ರಯೋಗ ಮಾಡಿದರು, ಶಸ್ತ್ರಪ್ರಯೋಗ ಮಾಡಿದರು, ಜಗನ್ಮಾತೆ ಒಂದಲ್ಲ ಒಂದು ರೂಪಗಳಿಂದ ಅದನ್ನು ನಾಶ ಮಾಡ್ತಾ ಇದ್ದಾಳೆ. ತನ್ನ ಸಹೋದರರಾದ ವಿಶುಕ್ರರನ್ನು ಕಳ್ಕೊಂಡಿದ್ದಾನೆ, ತನ್ನ ಮಕ್ಕಳನ್ನು ಕಳ್ಕೊಂಡಿದ್ದಾನೆ. ಶಸ್ತ್ರ ಪ್ರತ್ಯಸ್ತ್ರವರ್ಷಿಣಿ, ಅವಳ ಪ್ರತಿಯೊಂದು ಅಸ್ತ್ರಗಳಿಗೂ ಪ್ರತ್ಯಸ್ತ್ರವಾಗಿ ನಿಂತ್ಕೊಂಡಿದ್ದಾಳೆ, ಸಂಹರಿಸ್ತಾ ಇದ್ದಾಳೆ ಜಗನ್ಮಾತೆ ತನ್ನ ರೂಪಗಳಿಂದ. ತಾನು ಸ್ವತಃ ಬಂದು ನಿಂತ್ಕೊಳ್ಳಿಲ್ಲ ಯುದ್ಧದಲ್ಲಿ, ತನ್ನ ರೂಪಗಳನ್ನು, ತನ್ನ ಶಕ್ತಿಗಳನ್ನು ಕಳಿಸ್ತಾ ಹೋದು. ಘೇ ಚಕ್ರವನ್ನು ಮಂತ್ರಿಣಿಯು, ಕಿರಿಚಕ್ರವನ್ನು ದಂಡನಾಥಿಯು ನಡೆಸ್ತಾ ಶಕ್ತಿ ವಾಹನಗಳಿಂದ ಜಗನ್ಮಾತೆ ಸಕಲ ಶುಭ ಶಕುನಗಳ ಮೂಲಕವಾಗಿ
ಭಂಡಾಸುರನನ್ನು ಸಂಹಾರ ಮಾಡ್ತಾ ಆ ಸಂಹಾರಕ್ಕೆ ದೇವಿಗೆ ಅನುಕೂಲವಾಗುವಂತೆ ಇವರೆಲ್ಲರೂ ಕೂಡ ಇಡೀ ರಾಕ್ಷಸ ಸಮೂಹವನ್ನು ನಾಶ ಮಾಡ್ತಾ ಬರ್ತಾರೆ. ಆ ಲಲಿತಾ ಸಹಸ್ರನಾಮದ ಆರಂಭದಲ್ಲೇ ಬರುತ್ತೆ ನಮಗೆ ಹೇಗೆ ಆ ದೇವರ್ಷಿ ಗಣಸಂಘಾತ ಸ್ತೂಯ ಮಾನಾತ್ಮ ವೈಭವ ಭಂಡಾಸುರ ಉದೂದುಕ್ತ ಶಕ್ತಿಸೇನಾ ಸಮನ್ವಿತ ಸಂಪತ್ಕರಿ ಸಮಾರೂಢ ಸಿಂಧೂರ ವ್ರಜಸೇವಿತ ಅಶ್ವಾರೂಢಾಧಿಷ್ಠಿತ ಅಶ್ವಕೋಟಿ ಕೋಟಿ ವಿರಾವೃತ ಚಕ್ರ ರಾಜರಥಾರೂಢ ಸರ್ವಾಯುಧ ಪರಿಷ್ಕೃತ ಘೇಯ ಚಕ್ರರಥಾರೂಢ ಮಂತ್ರಿಣೀ ಪರಿಸೇವಿತ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಜ್ವಾಲಾ ಮಾಲಿನಿಕಾಕ್ಷಿಪ್ತ ವಹ್ನಿ ಪ್ರಾಕಾರ ಮಧ್ಯಗ ಭಂಡ ಸೈನ್ಯವಧೋದುಕ್ತ ಶಕ್ತಿ ವಿಕ್ರಮಹರ್ಷಿತ ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮತ್ಸಕ ಭಂಡ ಪುತ್ರೋದೋದುಕ್ತ ಬಾಲಾವಿಕ್ರಮನಂದಿತ ಮಂತ್ರಿಣಂ ಭಾವಿರಿಚಿತ ವ್ಯಂಗ್ವದತೋಷಿತ ವಿಶುಕ್ರ ಪ್ರಾಣಹರಣ ವಾರಾಹಿ ವಿನಂದಿತ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ ಭಂಡಾಸುರಿಂದ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರವರ್ಷಿಣಿ. ಸಾಲುಗಳು ಆ ಎರಡೆರಡು ಸಾಲುಗಳಲ್ಲಿ ಇಡೀ ಭಂಡಾಸುರ ವಧೆಯ ಪ್ರಸಂಗವನ್ನು ಹೇಗೆ ಬರೆದಿದ್ದಾರೆ ಅಂದರೆ ಒಂದೊಂದನ್ನು ತಿಳ್ಕೊಳ್ಬೇಕು ಅಂದರೂ ಗಂಟೆಗಟ್ಟಲೆ ಆಗುತ್ತೆ ಎರಡೆರಡು ಸಾಲುಗಳನ್ನು. ಈ ಹಿಂದೆ ಹೇಳಿ ಭಂಡಾಸುರ ವಿಘ್ನಯಂತ್ರವನ್ನು ಪ್ರದರ್ಶನ ಮಾಡಿ ಗಣಪತಿಯನ್ನೇ ದೇವಿಯ ವಿರುದ್ಧ ಮಾಡಿದಾಗ ಆ ತಾಯಿ ಕಾಮೇಶ್ವರನನ್ನು ಒಮ್ಮೆ ಕಿರುಗಣ್ಣಿಂದ ನೋಡ್ತಿ ಗಣಪತಿಯನ್ನೇ ಮತ್ತೆ ಸೃಷ್ಟಿ ಮಾಡಿಬಿಡ್ತಾಳಂತೆ. ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ. ಕಾಮೇಶ್ವರ ನೋಡ್ತಾ ಕಲ್ಪನೆ ಮಾಡಿಕೊಂಡ ಮಾತ್ರ ಗಣಪತಿ ಬರ್ತಾನೆ, ವಿಘ್ನಯಂತ್ರವನ್ನು ನಾಶ ಮಾಡ್ತಾನೆ. ಅದೊಂದು ಎಷ್ಟು ಚೆನ್ನಾಗಿದೆ ಅಂದರೆ ಕೇವಲ ಲಲಿತಾ ಸಹಸ್ರನಾಮವನ್ನು ದೇವಿಯ ಮಾಲಾಮಂತ್ರವಾಗಿ ನೋಡೋದು ಅದೊಂದು ರೋಚಕ ಕಥನೆ. ಎಷ್ಟು ಅದ್ಭುತವಾದ ಕಥನ ಅಂದರೆ ಹೀಗಾಗಿರಬಹುದು ಅನ್ನೋದನ್ನು ಕಲ್ಪನೆ ಮಾಡಿಕೊಂಡ್ರೆ ಏನೋ ಒಂದು ಆನಂದ ಸಿಗುತ್ತೆ. ಲಲಿತಾಂಬಿಕೆಯ ಆ ಚರಿತ್ರೆಯನ್ನು ತಿಳ್ಕೊಳ್ತಾ ಹೋದಷ್ಟು ದೇವಿಯ ಎಲ್ಲ ರೂಪಗಳು ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ಯಾವ ಜಗನ್ಮಾತೆಯನ್ನು ಹಿಡಿದುಕೊಂಡ್ರೆ ಬ್ರಹ್ಮಾಂಡದ ಎಲ್ಲ ದೇವತಾ ಶಕ್ತಿಗಳು ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅಂದರೆ ಲಲಿತಾಂಬಿಕೆ ಮಾತ್ರ. ಶ್ರೀಚಕ್ರ ಅರ್ಚನೆ ಮಾತ್ರ. ಶ್ರೀಚಕ್ರ ಪೂಜೆಯನ್ನು ಮಾಡಿದರೆ ಅಥವಾ ಲಲಿತಾಂಬಿಕೆಯನ್ನು ಆಶ್ರಯಿಸಿದರೆ ಬೇರೆ ಯಾವ ದೇವತೆಗಳನ್ನು ಆಶ್ರಯಿಸುವ ಅವಶ್ಯಕತೆಯೇ ಇಲ್ಲ. ಎಲ್ಲವೂ ಅವಳ ಸೇನೆಯಲ್ಲೇ ಇದೆ. ಇದ್ರ ಜೊತೆಗೆ ಇನ್ನೊಂದೇನೆಂದರೆ ದೇವಿಯ ಉಪಾಸನೆ ಮಾಡುವಾಗ ಬಹಳಷ್ಟು ಜನ ಕೇಳಿ ಏನನ್ನು ಧಾರಣೆ ಮಾಡಬೇಕು, ಜಪಮಾಲೆ ಯಾವುದನ್ನು ಬಳಸಬೇಕು. ದೇವಿಯ ಉಪಾಸನೆ ಅಥವಾ ಗಣಪತಿ ಉಪಾಸನೆ ಮಾಡುವವರು ಅತಿ ಹೆಚ್ಚು ಬಳಸಬೇಕಾಗಿರೋದು ರಕ್ತಚಂದನವನ್ನು ಅಥವಾ ರಕ್ತಚಂದನದ ಮಾಲೆಯಿಂದ ದೇವಿಯ ಮಂತ್ರ ಜಪಗಳನ್ನು ಮಾಡಿದ್ರೆ ಅವಳು ಬಹುಬೇಗ ಆ ಮಂತ್ರಗಳು ಫಲವನ್ನು ಕೊಡುತ್ತೆ. ರಕ್ತಚಂದನದ ಮಾಲೆಗೆ ಆ ಶಕ್ತಿ ಇದೆ. ಇತ್ತೀಚೆಗೆ ಕರುಂಗಲಿ ಟ್ರೆಂಡ್ ಯಾವುದು ಫಾಲೋ ಆಗುತ್ತೋ ಅದನ್ನು ಹಿಡ್ಕೊಂಡು ಅದನ್ನು ಹಾಕ್ಕೊಂಡು ಅವರನ್ನು ಉದ್ಧಾರ ಮಾಡ್ತೀವಿ. ಕರುಂಗಲಿ ಹಾಕಿದ ತಕ್ಷಣ ಶ್ರೀಮಂತರಾಗೋದಿಲ್ಲ, ಯಶಸ್ಸು ಸಿಗೋದಿಲ್ಲ. ಅದನ್ನು ಮಾರ್ತಾ ಇರುವವರಿಗೆ ಯಶಸ್ಸು ಸಿಗುತ್ತೆ, ಕೀರ್ತಿಯೂ ಸಿಗುತ್ತೆ, ಹಣವೂ ಸಿಗುತ್ತೆ. ಯಾವುದನ್ನು ಬ್ಲೈಂಡಾಗಿ ಒಪ್ಕೊಳ್ತಾ ಹೋಗಬಾರ್ದು, ಅನುಭವಕ್ಕೆ ತಗೊಳ್ಬೇಕು. ಅನುಭವಕ್ಕೆ ಬರದೆ ಏನನ್ನೂ ಒಪ್ಕೊಳ್ತಾ ಹೋಗಬಾರ್ದು. ಈಗ ಹಾಗೇ ಯೋಚನೆ ಮಾಡಿದ್ರೆ ಏನನ್ನು ಧರಿಸ್ಕೊಳ್ಬೇಕು. ಒಬ್ಬೊಬ್ಬರಿಗೆ ಒಂದೊಂದು ದೇವರ ಇಷ್ಟ ಇರ್ತಾರೆ, ದೇವತಾ ಸ್ವರೂಪ ಇಷ್ಟ ಇರುತ್ತೆ. ಆ ದೇವತಾ ಸ್ವರೂಪಕ್ಕೆ ಇಷ್ಟ ಇರುವ ಅಥವಾ ಅವರಿಗೆ ಹತ್ತಿರವಿರುವಂಥ ವಸ್ತುಗಳನ್ನು ಧಾರಣೆ ಮಾಡಿಕೊಳ್ಳೋದು ಉತ್ತಮ. ಶಿವನನ್ನು ಉಪಾಸನೆ ಮಾಡುವವರು ಶಿವನನ್ನು ನಾನು ಆರಾಧಿಸ್ತೀನಿ ಅಂದಾಗ ರುದ್ರಾಕ್ಷವನ್ನು ಧರಿಸಿಕೊಳ್ಳೋದು ಉತ್ತಮ. ದೇವಿಯನ್ನು ಉಪಾಸನೆ ಯಾವುದೇ ರೂಪದಲ್ಲಿ ಮಾಡಿದ್ರೂ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಬೋದು ಅಥವಾ ರಕ್ತಚಂದನದ ಮಾಲೆಯನ್ನು ಧಾರಣೆ ಮಾಡಿಕೊಳ್ಬಹುದು. ಗಣಪತಿಗೂ ಕೂಡ ರಕ್ತಚಂದನವನ್ನೇ ಯೂಸ್ ಮಾಡ್ತೀವಿ. ಶಾರದಾಂಬೆಯನ್ನು ಅಥವಾ ಮಹಾವಿಷ್ಣುವನ್ನು ಆರಾಧನೆ ಮಾಡುವಾಗ ತುಳಸಿ ಅಥವಾ
ಸ್ಫಟಿಕದ ಮಾಲೆಯನ್ನು ಧರಿಸಬಹುದು. ಕರುಂಗಲಿಯನ್ನು ಕುಮಾರಸ್ವಾಮಿ ಕಾರ್ತಿಕೇಯನನ್ನು ಉಪಾಸನೆ ಯಾರು ಮಾಡ್ತಾರೆ ಅವರು ಧರಿಸಿರೋದು ಒಳ್ಳೆಯ ಫಲವನ್ನು ಕೊಡುತ್ತೆ. ಬೇರೆ ಎಲ್ಲರೂ ಧರಿಸಿದ ತಕ್ಷಣ ಸಿಗೋದಿಲ್ಲ, ದುಡ್ಡು ವ್ಯರ್ಥ. ಜಗನ್ಮಾತೆಯನ್ನು ಯಾರು ನಂಬಿರ್ತೀವಿ, ನಿಮಗೆ ಏನು ಬೇಕು, ಯಾವ ಮಾಹಿತಿ ಬೇಕು ಅವಳೇ ಒದಗಿಸ್ತಾ ಹೋಗ್ತಾಳೆ. ಸರ್ವಜ್ಞಾನಮಯಿ, ಜ್ಞಾನವೆಲ್ಲವನ್ನು ಕೊಡುವಂಥವಳು ಇಡೀ ಭೂಮಿಯ ಎಲ್ಲ ಜ್ಞಾನಗಳು ಅವಳೇ ಅಧಿಪತಿ. ಯಾರೋ ಏನೋ ಹೇಳಿದ್ರು ಅನ್ನೋದನ್ನು ಮಾಡೋದಕ್ಕಿಂತ ಮನಸ್ಸು ಏನು ಹೇಳ್ತಾ ಇದೆ ಅದನ್ನು ಮಾಡ್ತಾ ಹೋದಾಗ ಮನಸ್ಸು ನಿರ್ಮಲವಾಗ್ತಾ ಹೋಗುತ್ತೆ. ಜಗನ್ಮಾತೆ ಅನುಗ್ರಹ ಮಾತ್ರ ಬೇಕು, ಬೇರೇನೂ ಬೇಡ. ಲೌಕಿಕ ಸುಖಭೋಗಗಳನ್ನು ಅವಳು ಕೊಡ್ತಾ ಹೋಗ್ತಾಳೆ. ಶ್ರೀಚಕ್ರದ ಮೊದಲನೇ ಆವರಣ ಪೂಜೆಯನ್ನು ಮಾತ್ರ ಕಲಿತರೆ ಸಾಕು, ಸಕಲವೂ ಸಿಕ್ಬಿಡುತ್ತೆ. ಎಲ್ಲ ಅಲ್ಲೇ ಇದೆ. ಅಷ್ಟಸಿದ್ಧಿಗಳು, ನವನಿಧಿಗಳು, ತ್ರೈಲೋಕ್ಯ ಮೋಹನ ಚಕ್ರಸ್ವಾಮಿ. ಆ ಒಂದು ಚಕ್ರ ಅನುಷ್ಠಾನ ಮಾಡಿ ಕೂತ್ಕೊಂಡ್ರೂ ಸಾಕು, ಸಾಧಾರಣ ಪೂಜೆ ಮಾಡ್ತಾ ಬಂದರೂ ಸಾಕು, ಮನೆ ಅಭಿವೃದ್ಧಿಯಾಗಿ ಹೋಗ್ಬಿಡುತ್ತೆ. ದೇವಿಯನ್ನು ಆಕೆ ಮಾತಾಡೋದೇ ಒಂದು ಖುಷಿ. ಆ ಮಂದಸ್ಮಿತ ನಗು, ಶಾಂತ ರೂಪ, ಬೇರೆಲ್ಲ ಏನು ಬೇಕಾಗಿರುತ್ತೆ. ಸಾಮಾನ್ಯವಾಗಿ ಮನಸ್ಸಿಗೆ ನೆಮ್ಮದಿ ಹೊಂದಿದ್ರೆ ಸಾಕು. ಆ ನೆಮ್ಮದಿ ಹುಡುಕುವ ಕೆಲಸನ ಜಗನ್ಮಾತೆಯ ಸಾನ್ನಿಧ್ಯದಲ್ಲಿ ನೋಡಬೇಕು. ಶ್ರೀಮಾತ್ರೇ ನಮಃ.